ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 97:5 ವಾಕ್ಯ. ಸಾರ್ವಭೌಮನಾದ ಯೆಹೋವನ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ಪ್ರತ್ಯೇಕವಾಗಿ ಸತ್ಯವೇದದಲ್ಲಿ ಯೆಹೋವನಾದ ದೇವರನ್ನು ಅನೇಕ ರೀತಿಯಲ್ಲಿ ಚಿತ್ರೀಕರಿಸಿರುವುದನ್ನು ನಾವು ನೋಡ್ಬೋದು. ಯೆಹೋವನಾದ ದೇವರು ತನ್ನನ್ನು ತಾನೇ ಪರಿಚಯ ಮಾಡಿಕೊಳ್ತಾನೆ. ನಾನು ಸರ್ವಶಕ್ತನಾದ ದೇವರು, ನಾನು ಚೈತನ್ಯ ಸ್ವರೂಪನಾದ ದೇವರು, ಪ್ರೀತಿ ಸ್ವರೂಪನಾದ ದೇವರು, ನೀತಿ ಸ್ವರೂಪನಾದ ದೇವರು. ಈ ಅನೇಕ ಪದಗಳನ್ನು, ಹೆಸರುಗಳನ್ನು ನಾವು ನೋಡುವರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ ಸಾರ್ವಭೌಮನಾದ ಯೆಹೋವನು. ಸಾರ್ವಭೌಮನು ಅಂತ ಹೇಳಿದ್ರೆ ಎಲ್ಲವುಗಳ ಮೇಲೆ ನಿಂತಿರುವಂತಹ ಒಬ್ಬ ವ್ಯಕ್ತಿ. ಟೋಟಲ್ ಆಗಿ ಎಲ್ಲರಿಗಿಂತ ಮಿಗಿಲಾಗಿ ನಿಂತಿರುವಂತಹ ಸರ್ವಶಕ್ತನಾದ ದೇವರ ಎದುರಿನಲ್ಲಿ ಪರ್ವತಗಳು ಮೇಣದಂತೆ ಕರಗಿ ಹೋದವು. ಅದರ ಅರ್ಥ ಪರ್ವತ ಕರಗೋದಕ್ಕೆ ಚಾನ್ಸ್ ಇಲ್ಲ. ಸಾಧಾರಣವಾಗಿ ನಮಗೆ ಗೊತ್ತು, ಹಿಮ ಪರ್ವತಗಳು ಬಿಸಿಲು ಬಂದಾಗ ಕರಗ್ತದೆ. ಆದರೆ ಪರ್ವತಗಳು ಸಾಧಾರಣ ಕರಗೋದಿಲ್ಲ, ಅದು ಬಿದ್ದು ಹೋಗಲ್ಲ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರ ಶಬ್ದದ ಮುಂದೆ ಅಥವಾ ದೇವರ ಮುಂದೆ ಎಷ್ಟೇ ದೊಡ್ಡ ಪರ್ವತಗಳಿದ್ದರೂ ಸಹ ಅದು ಮೇಣದ ಹಾಗೆ ಕರಗಿ ಹೋಗುತ್ತೆ. ಮೇಣದ ಬತ್ತಿಯನ್ನು ಉರಿಸಿಟ್ಟಾಗ ಅದು ಬೆಂಕಿ ಬಂದಾಗ ಮೇಣ ಕರಗುವ ಹಾಗೆ ದೇವರು ಹೇಳ್ತಾ ಇದ್ದಾರೆ. ದೇವರ ಕೀರ್ತನೆ ಭಾಗ ಹೇಳ್ತದೆ, ದೇವರ ಆ ಶಕ್ತಿ ಏನು ಅಂದರೆ, ಯೆಹೋವ ರಾಜನು ಯಾರು ಅಂತ ಹೇಳಿದ್ರೆ, ಆತನು ಶಕ್ತನಾಗಿ ಮುಂದೆ ಬರುವಂಥ ಸಮಯದಲ್ಲಿ ಅವನ ಮುಂದೆ ಯಾವ ಪರ್ವತಗಳು, ಯಾವ ಗುಡ್ಡಗಳು, ಯಾವ ತಡೆಗಳು ನಿಲ್ಲೋದಿಲ್ಲ. ಯಾವುದೂ ಸಹ ಅಲ್ಲಿ ಜಯಶಾಲಿ ಆಗಲ್ಲ. ಈ ಒಂದು ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವಂಥ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗೋಸ್ಕರ ಅದ್ಭುತವನ್ನು ಮಾಡುವ ದೇವರು ಜೀವಿಸ್ತಾ ಇದ್ದಾನೆ. ನಿನ್ನ ಮುಂದೆ ಎಷ್ಟೇ ದೊಡ್ಡ ಸಮಸ್ಯೆಗಳು ಪರ್ವತದೋಪಾದಿಯಲ್ಲಿ ನಿಂತರು, ಬೆಟ್ಟದೋಪಾದಿಯಲ್ಲಿ ನಿಂತರು, ಗುಡ್ಡಗಳೋಪಾದಿಯಲ್ಲಿ ನಿಂತರು, ತಡೆಗಳಾಗಿ ನಿಂತಿದ್ದರೂ ಸಹ ದೇವರು ಮುಂದೆ ಬರುವುದಾದರೆ ಆ ಪರ್ವತಗಳೆಲ್ಲ ಕರಗಿ ಹೋಗ್ತದೆ. ದೇವರು ಹೇಳ್ತಾರೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡ್ತೇನೆ, ತಡೆಗಳನ್ನು ನೀಗಿಸ್ತೇನೆ. ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಇದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳಬೇಕು, ದೇವರೇ, ನನ್ನ ಮುಂದೆ ಇರುವಂತಹ ಪರ್ವತಕ್ಕೆ ಸಮಾನವಾದ ಈ ಒಂದು ದೊಡ್ಡ ಸಮಸ್ಯೆಗಳು ನೀಗಿ ಹೋಗಲಿ ಅಪ್ಪ. ಈ ರೋಗಗಳು ನೀಗಿ ಹೋಗಲಿ. ದೇವರ ಸಾನ್ನಿಧ್ಯ ಇಳಿದು ಬರುವಾಗ, ದೇವರಾತ್ಮನ ಶಕ್ತಿ ಇಳಿದು ಬರುವಾಗ ಅಲ್ಲಿ ದೇವರು ಅದ್ಭುತವನ್ನು ಮಾಡುವವನಾಗಿದ್ದಾನೆ. ದೇವರು ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಆ ಕರ್ತನ ಮುಖವನ್ನು ನೋಡೋಣ, ಕರ್ತನಲ್ಲಿ ಆಶ್ರಯಿಸೋಣ. ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಸಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಎಷ್ಟು ದೊಡ್ಡ ಪರ್ವತದೋಪಾದಿಯಲ್ಲಿ ಸಮಸ್ಯೆಗಳಿದ್ದರೂ ಸಹ ನಿರಾಶೆ ಪಡುವುದು ಬೇಡ. ಅನೇಕ ಭಕ್ತರುಗಳ ಮುಂದೆ ಪರ್ವತಕ್ಕೆ ಸಮಾನವಾದ ಸಮಸ್ಯೆಗಳಿದ್ದಾಗಲೂ ಅವರು ದೇವರ ಮುಖವನ್ನು ನೋಡಿದಾಗ, ದೇವರಲ್ಲಿ ಆಶ್ರಯಿಸಿದಾಗ ದೇವರು ಅವರಿಗಾಗಿ ಅದ್ಭುತವನ್ನು ಮಾಡಿದರೆ, ಈ ದಿವಸ ಕರ್ತನ ಮುಖವನ್ನು ನೋಡುತ್ತಾ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂಥ ದೇವರ ಮಗುವೆ, ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸುವಾಗ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಹೌದು, ಮೇಣದೋಪಾದಿಯಲ್ಲಿ ನಿನ್ನ ಸಮಸ್ಯೆಗಳನ್ನು ಕರಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಬೆಂಕಿ ಬರುವಾಗ ಹಿಮ ಕರಗುವ ಹಾಗೆ, ಮೇಣ ಕರಗುವ ಹಾಗೆ ನಿನ್ನ ದೇವರ ಸಾನ್ನಿಧ್ಯ ಇಳಿದು ಬರುವಾಗ ಅಲ್ಲಿ ಅದ್ಭುತಗಳು ನಡೀತದೆ. ಈ ಬೆಳಗಿನ ಸಮಯದಲ್ಲಿ ಹೇಳೋಣ, ಸ್ವಾಮಿ, ನನ್ನ ಸಮಸ್ಯೆಗೊಂದು ಪರಿಹಾರ ಕೊಡು, ನನ್ನ ವೇದನೆಗಳಿಗೊಂದು ಪರಿಹಾರ ಕೊಡು, ನನ್ನ ಕಷ್ಟಗಳಿಗೊಂದು ಪರಿಹಾರ ಕೊಡು. ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಬಳಿಯಲ್ಲಿ ನಾನು ಬಂದಿದ್ದೇನೆ ಸ್ವಾಮಿ. ನನ್ನ ಮುಂದೆ ನಿಂತಿರುವ ಈ ಸಮಸ್ಯೆಗಳು ನೀಗಿ ಹೋಗಲಿ. ಜೆರುಬ್ಬಾಬೆಲನ ಮುಂದೆ ಇರುವಂತಹ ದೊಡ್ಡ ಬೆಟ್ಟವನ್ನು ದೇವರು ಹೇಳ್ತಾ ಇದ್ದಾರೆ, ದೊಡ್ಡ ಬೆಟ್ಟವೇ ನೀನು ಯಾರು? ನೀನು ಸಮಭೂಮಿಯಾಗುವಿ, ನೀನು ಸಮಭೂಮಿಯಾಗುವಿ ಎಂಬುದಾಗಿ
ದೇವರ ವಾಕ್ಯ ಹೇಳ್ತದೆ. ಜಕರ್ಯ ಪ್ರವಾದ ಗ್ರಂಥದಲ್ಲಿ ನೋಡ್ತೇವೆ, ದೊಡ್ಡ ಬೆಟ್ಟ ಜೆರುಬ್ಬಾಬೆಲನ ಮುಂದೆ ನಿಂತಿದೆ. ಅದು ಸಮಭೂಮಿಯಾಗಿ ಮಾರ್ಪಡುವಂತಹ, ಅದನ್ನು ಲೆವೆಲ್ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಮುಂದೆ ಒಂದು ವೇಳೆ ದೊಡ್ಡ ಸಮಸ್ಯೆಗಳು ಪರ್ವತದೋಪಾದಿಯಲ್ಲಿರಬಹುದು, ಅದನ್ನು ಸಹ ಬದಲಾಯಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಪರ್ವತಕ್ಕೆ ಸಮಾನವಾದ ಸಮಸ್ಯೆಗಳು, ರೋಗಗಳು ನಿನ್ನನ್ನು ಕಾಡ್ತಾ ಇರಬಹುದು. ನಿನಗೆ ಬಿಡುಗಡೆಯನ್ನು ಕೊಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ಯಾರು? ಆತನು ಸಾಧಾರಣ ವ್ಯಕ್ತಿಯಲ್ಲ, ಸಾರ್ವಭೌಮನಾದ ದೇವರು. ಎಲ್ಲ ಸ್ಥಳಗಳಲ್ಲಿಯೂ ಪವರ್ಫುಲ್ಲಾಗಿ ಸರ್ವಶಕ್ತನಾಗಿ ನಿಂತಿರುವಂತಹ ಒಬ್ಬ ದೇವರು. ಆತನು ನಮಗಾಗಿ ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ಆತನ ಮುಖವನ್ನು ನೋಡೋಣ, ಆತನಲ್ಲಿ ಆಶ್ರಯಿಸೋಣ. ದೇವರೇ, ನನ್ನ ಜೀವಿತದಲ್ಲಿ ನಿನ್ನ ಅದ್ಭುತವನ್ನು ಕಾಣುವಂತೆ ಸಹಾಯ ಮಾಡು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವಪ್ಪ. ದೇವರೇ, ನಮ್ಮ ಮುಂದೆ ಇರುವಂತಹ ಪರ್ವತಗಳು, ನಮ್ಮ ಮುಂದೆ ಇರುವಂತಹ ಈ ದೊಡ್ಡ ಸಮೂಹವು ಕರ್ತನೆ, ಕಷ್ಟಗಳು, ರೋಗಗಳು ಎಲ್ಲವನ್ನ ನೀಗಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರು. ನೀನು ನಮಗೋಸ್ಕರ ಇರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.